ಶುರು ಮಾಡ್ಕೊಳ್ಳಿ. ಭುವನ್ಗೆ ಆದಷ್ಟು ಬೇಗ ಕಣ್ ಕಾಣೋ ಹಾಗಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ. ಎಂತ ಹುಚ್ಚು ಶ್ರದ್ಧಾ ನಿನಗೆ. ನನಗೆ ಯಾವತ್ತು ಅನಿಸುತ್ತೋ ಅವತ್ತು ಕಣ್ಣು ಬರುತ್ತೆ. ಇದೆಲ್ಲ ಯಾಕೆ ಬೇಕಾಗಿತ್ತು? ಅಜ್ಜಿ ಏನಾಗ್ತಾ ಇದೆ? ಬಾ ಭುವನ್, ಬಾ. ನಿಧಾನ ನಿಧಾನ, ಬಾ ತಗೋ ದೇವ್ರು. ಶ್ರದ್ಧಾ, ಹೇಗಿದ್ಯಮ್ಮ? ನಿನ್ಗೇನು ಆಗಿಲ್ಲ ಅಲ್ಲ? ಏನೂ ಆಗಿಲ್ಲ ಅಜ್ಜಿ. ಶ್ರದ್ಧಾ, ಏನಿದು? ಯಾಕೆ ಈ ರೀತಿ ಮಾಡ್ಕೊಂಡ್ರಿ? ಹೇಗಿದ್ದೀರಾ ನೀವು ಶ್ರದ್ಧಾ? ನನ್ಗೇನೂ ಆಗಿಲ್ಲ ಭುವನ್, ನಾನು ಚೆನ್ನಾಗೇ ಇದ್ದೀನಿ, ಆರಾಮಾಗೇ ಇದ್ದೀನಿ. ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್ ಶ್ರದ್ಧಾ. ನೀವೀಗ ಮಾಡಿದ್ರೆ ನನಗೆ ತುಂಬಾ ಬೇಜಾರಾಗತ್ತೆ. ಇಲ್ಲ ಭುವನ್, ಚಿಂತೆ ಮಾಡಬೇಡಿ. ನಾನು ಹೀಗೆ ಮಾಡಿದ್ದು ಒಳ್ಳೆ ಉದ್ದೇಶಕ್ಕೇನೆ, ನಿಮ್ಗೆ ಬೇಗ ಕಣ್ ಬರ್ಲಿ ಅನ್ನೋ ಕಾರಣಕ್ಕೆ. ಬೇಕಾಗಿಲ್ಲ ಶ್ರದ್ಧಾ. ನನಗೆ ಒಳ್ಳೇದು ಮಾಡಕ್ ಹೋಗಿ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದನ್ನ ನನ್ನ ಕೆಲಸ ಸೇರಿಸ್ಕೊಳಕ್ ಆಗೋದಿಲ್ಲ. ಎಲ್ಲಿ ಒಂದು ನಿಮಿಷ. ಏನಾಗಿಲ್ಲ, ಎದ್ದೇಳಿ ನೀವು. ಭಕ್ತಿಲಿ ಕೆಂಡ ಹಾಯೋದ್ರಿಂದ ಕಾಲಿಗೆ ಬೊಬ್ಬೆ ಆಗೋದಾಗ್ಲಿ ಸುಡೋದಾಗ್ಲಿ ಆಗೋದಿಲ್ಲಪ್ಪ. ನಂಬಿಕೆ ಮುಖ್ಯ. ಶ್ರದ್ಧಾನಂತ ಹುಡುಗಿನ ನಿನ್ ಹೆಂಡತಿಯಾಗಿ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ ಕಣೋ. ಅವಳಿಗೇನೂ ಆಗಿಲ್ಲ ಕಣೋ, ಅವಳಿಗೇನೂ ಆಗಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ನೀವು ಈ ರೀತಿ ಮಾಡ್ಕೋಬಾರ್ದು, ಮಾಡ್ಲೇಬಾರ್ದು. ಸರಿ ಭುವನ್, ಸಾರಿ. ಇನ್ಮೇಲಿಂದ ಹೀಗೆ ಮಾಡಲ್ಲ. ಅದ್ಯಾಕೋ ಇವತ್ತು ಹೀಗೆ ಮಾಡಲೇಬೇಕು ಅನ್ನಿಸ್ತು, ಮಾಡ್ಬಿಟ್ಟೆ. ಅಜ್ಜಿ, ಇವ್ರ ಕಾಲ್ಗೇನೋ ಆಗಿಲ್ಲ ತಾನೆ? ಯಾವ್ದಕ್ಕೂ ನೀನು ಒಂದ್ಸಲ ಇವ್ರ ಕಾಲ್ ನೋಡು. ಇವ್ರ ಕಾಲ್ಗೇನೋ ಆಗಿಲ್ಲ ಅನ್ನೋದು ಸತ್ಯ ತಾನೆ? ಭುವನ್, ಅವಳಿಗೇನು ಆಗಿಲ್ಲ ಕಣೋ. ಪ್ರಾಮಾಣಿಕವಾದ ಭಕ್ತಿಲಿ ಕೆಂಡ ಹಾಯಿದ್ರೆ ಯಾರಿಗೇನೂ ಆಗಲ್ಲಪ್ಪ. ಇದೇನ್ ಬ್ಯೂಟಿ, ಅವಳಿಗೇನು ಆಗಿಲ್ಲ, ಚೆನ್ನಾಗಿದ್ದಾಳೆ. ಅವಳ ಲಕ್ ಚೆನ್ನಾಗಿದೆ. ಇರ್ಲಿ ಇರ್ಲಿ, ಒಂದ್ಸಲ ಮನೆ ಒಳಗ್ ಬರ್ಲಿ, ಆಗ ನೋಡ್ಕೊಳ್ಳೋಣ. ಭುವನ್, ಶ್ರದ್ಧಾ ಹೊರಡನ್ವಾ? ಹಾ, ನಡೀರಿ.
ಮೆತ್ಗೆ. ಶ್ರದ್ಧಾ, ನನಗಿನ್ನೂ ನನ್ನ ಮನಸ್ಸಿಗದು ತುಂಬ ಕೊರಿತಾ ಇದೆ. ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾಡಕ್ಕೆ ಹೋಗ್ಬಿಡಿ ಇನ್ಮೇಲೆ. ಸರಿ ಭುವನ್, ಸಾರಿ. ಅದ್ಯಾಕೋ ನನ್ನ ಮನ್ಸಿಗೆ ಹಾಗೆ ಮಾಡಬೇಕು ಅನ್ನಿಸ್ಬಿಡ್ತು, ಮಾಡಿಬಿಟ್ಟೆ. ಮನ್ಸಿಗೆ ಅನ್ಸಿದ್ದನ್ನೆಲ್ಲ ಮಾಡಬಾರ್ದು ಶ್ರದ್ಧಾ. ಅಲ್ಲ, ಆಮೇಲೆ ನಿನ್ಗೆ ತೊಂದರೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಹುಷಾರಮ್ಮ, ಮೊದ್ಲೇ ಭುವನ್ಗೆ ಹೀಗಾಗಿದೆ, ಇನ್ನು ನೀನ್ ಇನ್ನೊಂದೇನೋ ಅಧ್ವಾನ ಮಾಡ್ಕೊಂಡು ಯಾರು. ಚಂಚಲ, ಈಗ ಸ್ವಲ್ಪ ಸುಮ್ಮನೆ ಇರು. ಆಗಿದ್ದಾಗೋಯ್ತು. ಶ್ರದ್ಧಾ, ನೀನು ಈ ರೀತಿ ನಡ್ಕೊಂಡಿದ್ದು ನನಗೂ ಸಂಕಟ ಆಯ್ತು. ಆದರೆ ಕೆಂಡ ಹಾಯೋದು ಅಂತಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೆ ಭಕ್ತಿ ಶ್ರದ್ಧೆ ಇರಬೇಕು. ನಿನಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನಮ್ಮ. ಹೌದಮ್ಮ, ಇಂಥ ಭಕ್ತಿ ಇರೋರ್ನ ನಾನು ಎಲ್ಲೂ ನೋಡೇ ಇಲ್ಲ. ಶ್ರದ್ಧಾ, ಯು ಆರ್ ರಿಯಲಿ ಗ್ರೇಟ್. ನೀನು ಕೆಂಡ ಹಾಯ್ಬೇಕಾದ್ರೆ ನನಗೆ ಅಳು ಬಂದ್ಬಿಟ್ಟಿತ್ತು ಗೊತ್ತಾ. ಬನ್ನಿ. ಹೆಲೋ. ಹಲೋ ಅಕ್ಕ, ನಾನು. ಅರೆ ಸುನಿಧಿ, ಹೇಗಿದ್ಯಾ? ಅಕ್ಕ, ನಾನ್ ಚೆನ್ನಾಗಿದ್ದೀನಿ. ನಾಳೆ ಮದ್ವೆ ಆಗ್ತಿದ್ಯಾ, ಸೊ ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸ್. ನೀನು ಇದ್ದಿದ್ರೆ ತುಂಬಾ ಖುಷಿಯಾಗಿರ್ತಿತ್ತು ನಂಗೆ. ಹೇಳಿದ್ನಲ್ಲ ಅಕ್ಕ, ಕೆಲ್ಸ. ಅಕ್ಕ, ಅಮ್ಮನ್ ಫೋನ್ ಕೊಡು. ಅದು ನಾನೆಲ್ಲೋ ಹೊರಗಿದ್ದೀನಿ, ಅದೇನೋ ಪೂಜೆ ಇತ್ತು ಅಂತ ಬಂದಿದ್ದೀನಿ ಭುವನ್ ಫ್ಯಾಮಿಲಿ ಜೊತೆಗೆ. ಒಂದ್ಸಲ ಫೋನ್ ಕೊಡು, ಭುವನ್ಗೂ ವಿಶ್ ಮಾಡ್ತೀನಿ. ಹಾ, ಒಂದು ನಿಮಿಷ. ಭುವನ್, ಸುನಿಧಿ ಫೋನ್ ಮಾಡಿದಾಳೆ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತಂತೆ, ತಗೊಳ್ಳಿ. ಹಲೋ ಸುನಿಧಿ, ಹೇಗಿದ್ದೀರಿ? ಹೇಗಿದೆ ಇಂಗ್ಲೆಂಡ್? ಎಲ್ಲ ಚೆನ್ನಾಗಾಯ್ತಾ ಸರ್? ಪರವಾಗಿಲ್ವಾ? ಹೌದು. ಯಾ ನೀವು ಮದುವೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಶೋರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಡೋಂಟ್ ವರಿ, ನಿಮ್ಮ ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು.